ಹಲೋ ಅವಿನಾಶ್. ಹಲೋ ಅಭಿ. ನಿಮ್ಮನ್ನು ನೋಡಿದ್ರೆ ತುಂಬ ಕಾನ್ಫಿಡೆನ್ಸ್ ಆಗಿ ಬಂದಿರೋ ಥರ ಕಾಣುತ್ತೆ. ಪ್ರತಿ ಸಲ ಹಾಗೆ ಈ ಸಲನೂ ಪ್ರಾಜೆಕ್ಟು ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಅಂದ್ಕೊಳ್ಳೋದೇನು ಬಂತು? ನಮ್ಮ ಕಾನ್ಸೆಪ್ಟ್ ಮೇಲಿರೋ ನಮಗೆ ಅಷ್ಟು ಗಟ್ಟಿಯಾಗಿದೆ. ಈ ಪ್ರಾಜೆಕ್ಟ್ ನಮಗೆ ಸಿಗಲೇಬೇಕು. ಅದು ಸಾಧ್ಯನೇ ಇಲ್ಲ. ಈ ಸಲ ನಿಮಗೆ ಕಾಂಪಿಟೇಟರ್ಸ್ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಮಾಧವನ್ ಸನ್ಸು ಜಾಸ್ತಿ ದಿನ ಮೆರೆಯೋದಕ್ಕಾಗೋದಿಲ್ಲ. ನಿಮ್ಮನ್ನು ತುಳಿಯೋದಕ್ಕೆ ಅಂತಾನೆ ನಮ್ಮಂಥವ್ರು ಇದ್ದೇ ಇರ್ತೀವಲ್ಲ. ಲುಕ್ ಮಿಸ್ಟರ್, ನಿಮ್ಮ ಉದ್ದೇಶ ನಮ್ಮನ್ನು ತುಳಿಯೋದೇ ಆಗಿದ್ರೆ ಪ್ರಯತ್ನ ಪಡಿ ನೋಡೋಣ. ತುಳಿಯೋಕ್ಕೆ ಬಂದವ್ರ ಕಾಲನ್ನು ಮುರಿಯೋಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಪಾಲಿಗೆ ಗೆಲ್ಲುವ ಅಂದರೆ ಇನ್ನೊಬ್ಬರನ್ನ ಸೋಲ್ಸೋದಲ್ಲ, ನಮ್ಮನ್ನು ನಾವು ಗೆಲ್ಲೋದು. ಎನಿವೆ, ಆಲ್ ದ ಬೆಸ್ಟ್. ಹಲೋ ಎವ್ರಿವನ್. ಈ ಕಾನ್ಫರೆನ್ಸಿನ ಉದ್ದೇಶ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈ ಸಲ ನಡೆಯೋ ಟೂರ್ನಮೆಂಟ್ನಲ್ಲಿ ಒಳ್ಳೆ ಫುಡ್ನ ವಿಶೇಷ ರೀತಿಯಲ್ಲಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತದೆ. ಹಾಗಾಗಿ ಈ ಪ್ರಾಜೆಕ್ಟ್ನ ಯಾರು ಕೊಡಬೇಕು ಅಂತ ಡಿಸೈಡ್ ಮಾಡೋಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿರೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮೊದಲಿಗೆ ನೀವು. ನಮ್ಮ ಪ್ರಾಜೆಕ್ಟಲ್ಲಿ ಫುಡ್ನ ಸ್ಪೆಷಲ್ ಆಗಿ ಈಗ ನೀವು ಹೇಳಿ. ಈಗ ದಯಾನಂದ್ ಅವರು ಕಾನ್ಸೆಪ್ಟ್ನ ಪ್ರೆಸೆಂಟ್ ಮಾಡ್ತಾರೆ. ಶ್ಯೂರ್ ಸರ್. ನಮ್ಮದು ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟ್. ನೇಚರ್ ಅಂದರೆ ಪ್ರಕೃತಿ ನಮಗೆ ಎಲ್ಲ ಕೊಟ್ಟಿದೆ. ಆದರೆ ನಾವು ವಾಪಸ್ ಪ್ರಕೃತಿಗೆ ಏನು ಕೊಡ್ತಾ ಇದ್ದೀವಿ? ಬರೀ ವೇಸ್ಟೇಜ್. ನಾವು ಫುಡ್ಡು ಪ್ರಿಪೇರ್ ಮಾಡೋದು ಮಾತ್ರ ಅಲ್ಲ, ಸರ್ವ್ ಮಾಡೋದು ಕೂಡ ಎಕೋ ಫ್ರೆಂಡ್ಲಿಯಾಗೇ ಇರಬೇಕು. ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ, ಸೊ ದಿಸ್ ಈಸ್ ಅವರ್ ಕಾನ್ಸೆಪ್ಟ್.